ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಮತ್ತು ರಿವ್ಯೂಸ್ ಎಲ್ಲ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಇಂದ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಇವಾಗ ಸೊ ಕಲರ್ಸ್ ಅವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಆ ಪ್ರೊಮೋದಲ್ಲಿ ಈ ವಾರದ ಕಳಪೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ ಗೈಸ್. ಬಟ್ ಏನಂದರೆ ಏನು ಗೊತ್ತಾ, ನಮಗೆ ಸಿಕ್ಕಂಥ ಒಂದು ಅಪ್ಡೇಟ್ ಪ್ರಕಾರ ಈ ವಾರದ ಒಂದು ಉತ್ತಮ ಬಂದು ತಿರುವಿಕೊಂಬರಿ ಸಿಕ್ಕಿದೆ ಅಂತ ಒಂದು ಅಪ್ಡೇಟ್ ಇತ್ತು. ಬಟ್ ಅದ್ರ ಜೊತೆಗೆ ಇವಾಗ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಪ್ಪ ಅಂತಂದರೆ ಈ ವಾರದ ಉತ್ತಮ ಬಂದು ನಮ್ಮ ರಜತ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಗೈಸ್. ಅಂದೇನು ಗೊತ್ತಾ, ತಿರುವಿಕೊಂಬರಿಗಿಂತ ಮೇ ಬಿ ರಜತ್ ಅವರು ಕೊಟ್ಟರೆ ಸೂಕ್ತವಾಗಿರುತ್ತೆ ಅಂತ ನಾನೊಂದು ಒಪಿಯನ್ನು. ಸೊ ಅಂದರೆ ಮತ್ತೆ ಅದೇ ರೀತಿ ಇರುತ್ತೆ. ಈ ವಾರದ ಕಳಪೆ ಅಂತ ಬಂದಾಗ ಚೈತ್ರವರಿಗೆ ಕೊಟ್ಟಿರೋದು ಅಂದರೆ ಕರೆಕ್ಟಾಗಿ ಸೂಕ್ತವಾಗೇ ಇದೆ. ಅವರು ಯಾವ ರೀತಿ ಆಟ ಆಡಿದ್ದಾರೆ, ಯಾವ ರೀತಿ ವಾದಗಳನ್ನ ಮಾಡಿದ್ದಾರೆ, ಯಾವ ರೀತಿ ಅಂದರೆ ಅವ್ರ ಬಾಯಿಂದ ಯಾವ ರೀತಿ ಮಾತುಗಳು ಬಂದಿದೆ. ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ಕಳಪೆ ಕೂಡ ಅವರು ಚೈತ್ರ ಅವರೇ, ಉತ್ತಮ ಬಂದು ರಜತ್ ಅವರು ನನ್ನ ಪ್ರಕಾರ. ಸೊ ಮೊದಲನೇದಾಗಿ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು, ಮತ್ತು ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಪ್ರೋಮೋಷಿಗೆ ಬರೋಣ ಇವಾಗ. ಸೊ ಮೊದಲನೇದಾಗಿ ನಮಗೆ ತೋರಿಸ್ತಾರೆ ಯಾರಪ್ಪ ಅಂದರೆ ಭವ್ಯಗೌಡ ಅವರು, ಗೋಲ್ಡ್ ಸುರೇಶ್ ಅವರು ಮತ್ತು ಗೌತಮಿ, ಕ್ಯಾಪ್ಟನ್ ಗೌತಮಿ ಅವರು, ಕ್ಯಾಪ್ಟನ್ ಗೌತಮಿ ಅವರು. ಸೊ ಆ ಮೂರು ಜನನು ಕೂಡ ಇವರದ ಕಳಪೆ ಚೈತ್ರ ಅವರೇ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಲಾಸ್ಟಲ್ಲಿ ಉಗ್ರಮಂಜೂರು ಬಂದು ಕಳಪೆ ಅಂತ ಹೇಳೋ ಟೈಮಲ್ಲಿ ಅವ್ರು ಕೊಟ್ಟಂಥ ರೀಸನ್ಗಳನ್ನ ನಮಗೆ ತೋರಿಸ್ತಾರೆ. ಅಂದರೆ ಏನು ಗೊತ್ತಾ, ಅವ್ರು ಏನೇ ಒಂದು ಮಾತುಗಳು ಮಾತಾಡ್ತಾ ಇದೀವಿ ಅಂತಂದರೆ ಅವರು ನಮ್ಮ ಮಾತುಗಳನ್ನ ಯಾವತ್ತೂ ಕೂಡ ಕೇಳಲ್ಲ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಸ್, ನನ್ನ ಪ್ರಕಾರ 100% ಸರಿ ಅದು. ಇನ್ಫ್ಯಾಕ್ಟ್ ನೀವು ಆ ಒಂದು ಟಾಸ್ಕಲ್ಲಿ ನೋಡಿದ್ರೆ ಅಂದರೆ ಉಸ್ತುವಾರಿ ಏನಾಗಿರ್ತಾರಲ್ಲ ಅವರು, ಅಂದರೆ ಅಪೋಸಿಟ್ ತಂಡದವ್ರು ಬಂದು ದೂರ ಹೋಯಿತು, ಅವ್ರ ತಂಡದವ್ರ ಮಾತನ್ನೇ ಕೇಳ್ತಾ ಇಲ್ಲ ಅವರು. ಅಂದರೆ ಅವ್ರು ಹೆಸರು ರೌಂಡ್ ಇರುತ್ತಲ್ಲಪ್ಪ, ತಿರುಕೊಂಬರಿಗೆ ತಲೆ ಬೋಸೋದು ಅಂದ್ಬಿಟ್ಟು ಅದೇನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅವ್ರ ತಂಡದವರೇ ಬಂದು ಹೇಳ್ತಾರೆ ಸುಮ್ಮನೆ ಅಂದ್ಬಿಟ್ಟು. ಯಾರಪ್ಪ ರಜತ್ ಆಯಿತು, ಮೋಕ್ಷಿತ ಅವರಾಯಿತು, ಶಿಶಿರ್ ಅವರು ಕೂಡ ಅದನ್ನೇ ಹೇಳ್ತವ್ರೆ. ಅಂದರೆ ಅವ್ರ ತಂಡದಲ್ಲಿರೋ ಮಾತೇ ಕೇಳ್ತಿಲ್ಲ ಅಂತಂದರೆ ಇದಕ್ಕಿಂತ ಒಂದು ಕಳಪೆಗೆ ಇನ್ನೊಂದು ಬೆಸ್ಟ್ ರೀಸನ್ ಇರಲ್ಲ. ಸೊ ನನ್ನ ಪ್ರಕಾರ ಸೂಕ್ತ ಅನ್ನಿಸ್ತು ಗೈಸ್. ಅಂದರೆ ಏನು ಗೊತ್ತಾ, ಡೆಫಿನೆಟ್ಲಿ ತ್ರಿವಿಕ್ರಮ್ ಅವರು ಕೂಡ ಕಳಪೆನ ಚೈತ್ರ ಅವರಿಗೆ ಕೊಟ್ಟಿರ್ತಾರೆ. ಅದಾದಮೇಲೆ ಶಿಶಿರ್ ಅವರು ಕೂಡ ಕಳಪೆನ ಚೈತ್ರ ಅವರಿಗೆ ಕೊಟ್ಟಿರ್ತಾರೆ. ಯಾಕಂದರೆ ನೀವು ನೋಡಿದ್ರೆ ಆ ಒಂದು ಜಗಳ ಕೂಡ ಆಗಿತ್ತು. ಅಂದರೆ ತ್ರಿವಿಕ್ರಮರು ಬಂದುಬಿಟ್ಟು ಆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರಲ್ಲ, ಬಟ್ ಚೈತ್ರ ಅವ್ರು ಬಂದು ತ್ರಿವಿಕ್ರಮರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಅದು ಬೀಪ್ ಹಾಕಿ ತೋರಿಸಿದ್ರಲ್ಲ, ಅದೇನಪ್ಪ ಚೂಲ್ ನನ್ನ ಮಗ ಅನ್ನೋ ಥರ. ಅಂದರೆ ಏನು ಗೊತ್ತಾ, ಒಂದು ಜೋಲ ಅನ್ನೋಂಥ ಒಂದು ವರ್ಡ್ ಹೇಳ್ತಾರೆ ಚೈತ್ರ ಅವರು. ಸೊ ಅದಾದಮೇಲೆ ಇನ್ನೂ ಕೂಡ ಬೇರೆ ಒಂದು ವರ್ಡೇನೋ ಹೇಳಿರ್ತಾರೆ, ಬಟ್ ಅದು ಏನಂತ ಗೊತ್ತಿಲ್ಲ, ಬೀಪ್ ಹಾಕಿದ್ದಾರೆ. ನಮಗೆ ಆ ಒಂದು ವರ್ಡ್ ಬಗ್ಗೆ ಕೂಡ ಗೊತ್ತಾಗಿಲ್ಲ. ಬಟ್ ಶಿಶಿರ್ ಅವರು ಹೇಳಿದಂಥ ಪ್ರಕಾರ ಆ ಒಂದು ವರ್ಡ್ ಬಂದು ತುಂಬ ಕೆಟ್ಟದಾಗಿದೆ ಅಂತಲೇ ನಮಗೆ ತೋರಿಸಿದ್ದು. ಬಟ್ ಆ ಒಂದು ಪರ್ಟಿಕ್ಯುಲರ್ ವರ್ಡ್ ಏನು ಅಂತ ಗೊತ್ತಾಗಿಲ್ಲ ನಮಗೆ. ಸೊ ನೋಡೋಣ, ಮೇ ಬಿ ಕಿಚ್ಚ ಸುದೀಪ್ ಅವರು ಅಂದರೆ ಆ ಪರ್ಟಿಕ್ಯುಲರ್ ಅಂದರೆ ಆ ಒಂದು ವರ್ಡ್ ಏನು ಯೂಸ್ ಮಾಡಿದ್ರಲ್ಲ, ಮೇ ಬಿ ಅದಕ್ಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೋತಾರೆ ಅನ್ಸುತ್ತೆ ಚೈತ್ರ ಅವ್ರಿಗೆ. ಸೊ ನಿಮ್ಮ ಪ್ರಕಾರ ಇವ್ರದ್ದು ಉತ್ತಮ ಯಾರು ಮತ್ತು ಕಳಪೆ ಯಾರು ಅಂತ ನಿಮಗೆ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲಸ್ ನನ್ನ ಪ್ರಕಾರ ಅಂದರೆ ಗೊತ್ತಾ, ಉತ್ತಮ ಅಂತ ಬಂದಾಗ ರಜತ್ ಅವರಿಗೆ ಕೊಟ್ಟಿರೋದು ಕರೆಕ್ಟ್ ಆಗಿದೆ. ಏನಕ್ಕೆ ಅಂತಂದರೆ ನೀವು ಅವ್ರು ಆಡಿರುವಂಥ ಟಾಸ್ಕ್ಗಳನ್ನ ನೋಡಿದರೆ ಸಕ್ಕತ್ತ ಟಾಸ್ಕ್ ಆಡಿದ್ದಾರೆ. ತಲೆ ಬೋಳ್ಸ್ಕೊಂಡಿರೋದಾಯಿತು, ಮತ್ತು ಒಂದು ಕೂತ್ಕೊಳ್ಳೋದು ಕೂಡ ಅಂದರೆ ಒಂದು ಕೂತ್ಕೊಳ್ಳೋದು ಕೂಡ ಬರುತ್ತೆ. ಎಷ್ಟು 3 ಅಥವಾ 4 ನಿಮಿಷಗಳ ಕಾಲ ಕೂತ್ಕೋತಾರೆ ಅವರು. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಮತ್ತು ಅವ್ನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೂಡ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅಂದರೆ ಏನು ಗೊತ್ತಾ, ಫೌಲ್ಗಳನ್ನ ಮಾಡಿ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಈಚೆ ಬರ್ತಾರಂತೆ. ಸೊ ಗೊತ್ತಿಲ್ಲ ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನಾಗಿದೆ ಅಂತ. ಬಟ್ ಕ್ಯಾಪ್ಟನ್ ಅಂತೂ ಮುಗಿಸಿದವರಾಗಿದ್ದಾರೆ. ಮತ್ತು ಅಂದರೆ ಏನು ಗೊತ್ತಾ, ವಾದಗಳಂತೂ ಬಂದಾಗಲೂ ಕೂಡ ಅಂದರೆ ಇವತ್ತು ರಜತ್ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಆನ್ ಪಾಯಿಂಟ್ ಮಾತಾಡ್ತಾರೆ ಅವರು. ಸೊ ಅಂದರೆ ಅವ್ರ ಹತ್ರ ಇರುವಂಥ ಆ ಒಂದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ಸೊ ನನ್ನ ಪ್ರಕಾರ ಈ ವಾರದ ಉತ್ತಮ ಬಂದು ರಜತ್ ಅವರೇ, ಅವರು ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಪ್ಲಸ್ ಅಂದರೆ ಏನು ಗೊತ್ತಾ, ಈ ವಾರದ ನಾಮಿನೇಷನ್ ಅಂತ ಬಂದಾಗ ಸೊ ನಿಮ್ಗೆ ಗೊತ್ತಿದ್ರೆ ಟೋಟಲ್ 8 ಜನಗಳು ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರಪ್ಪ ಅಂತಂದರೆ ಮಂಜು ಆಯಿತು, ಗೌತಮಿ, ಮೋಕ್ಷಿತಾ, ಚೈತ್ರ ಅವರು, ಭವ್ಯಗೌಡ, ಸುರೇಶ್, ಐಶ್ವರ್ಯ ಮತ್ತು ರಜತ್ ಅವರು ಲಿಸ್ಟ್ ಆಗ್ತಾಯಿದೆ, ನೋಡ್ತಿರ್ಬೋದು. ಪ್ಲಸ್ ಅಂದರೆ ಇಲ್ಲಿ ಇನ್ನೂ ಒಂದು ನಾವು ನೋಡಬೇಕಾದ್ರೆ ಏನು ಗೊತ್ತಾ, ಈ ವಾರದಲ್ಲಿ ಅಂದರೆ ಆಲ್ರೆಡಿ ಇವತ್ತು ಶುಕ್ರವಾರ ಇದೆ. ಬಟ್ ಅಂದರೆ ಇಲ್ಲಿವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ಸೊ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಅಂತಂದರೆ ಸೊ ಈ ವಾರ ಕೂಡ ಮೇ ಬಿ ನೋ ಎಲಿಮಿನೇಷನ್ ವೀಕ್ ಅಂತ ಅನಿಸುತ್ತೆ ನನಗೆ. ಗೊತ್ತಿಲ್ಲ, ಯಾಕಂದರೆ ಹಿಂದಿನ ಒಂದು ವಾರದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿತ್ತು. ನಿಮ್ಗೆ ಗೊತ್ತಿರೋ ಭವ್ಯಗೌಡ ಅವ್ರನ್ನ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರಲ್ಲ, ಆ ವಾರದಲ್ಲೂ ಕೂಡ ಶುಕ್ರವಾರ ಸಾಯಂಕಾಲ ಆದರೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ದಿಲ್ಲ. ಸೊ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನೋ ಎಲಿಮಿನೇಷನ್ ಇರುತ್ತೆ. ಬಟ್ ಅಂದರೆ ಕನ್ಫರ್ಮ್ ಆಗಿ ಇನ್ನೂ ಗೊತ್ತಾಗಿಲ್ಲ, ಯಾಕಂದರೆ ವೋಟಿಂಗ್ ಲೈನ್ಸ್ ಇದುವರೆಗೂ ಓಪನ್ ಆಗಿಲ್ಲ ಅಂದರೆ ಸೊ ಇರೋದಿಲ್ಲ. ಅಂದರೆ ಅಂದರೆ ಏನು ಗೊತ್ತಾ, ಇವಾಗಲೂ ಕೂಡ ವೋಟಿಂಗ್ ಲೈನ್ಸ್ ಏನಾದರೂ ಓಪನ್ ಆದರೆ ಯಾರು ಹೋಗ್ತಾರೆ ಅಂತ ಕೇಳಿದರೆ ಯಾಕಂದರೆ ಡೆಫಿನೆಟ್ಲಿ ಮಂಜೂರಂತೂ ಹೋಗಲ್ಲ, ಗೌತಮಿ ಅವ್ರನ್ನೂ ಕೂಡ ಕಳಿಸ್ಕೊಡಲ್ಲ ಬಿಗ್ ಬಾಸ್ ಮನೆಯವರು. ಸೊ ಅದಾದಮೇಲೆ ನೆಕ್ಸ್ಟ್ ಮೋಕ್ಷಿತ್ ಅವ್ರಿಗಂತೂ ಗೊತ್ತಿರುತ್ತೆ, ತುಂಬ ಫ್ಯಾನ್ ಫಾಲೋವಿಂಗ್ ಇದೆ. ಮೋಕ್ಷಿತ, ತ್ರಿವಿಕ್ರಮ್ ಮತ್ತು ಹನುಮಂತ, ಈ 3 ಜನಕ್ಕೂ ಕೂಡ. ಸೊ ನನ್ನ ಪ್ರಕಾರ ಆ 3 ಜನ ಕೂಡ ಡೆಫಿನೆಟ್ಲಿ ಅಂದರೆ ಗೊತ್ತಾ ಟಾಪ್ 5 ಇದ್ದೇ ಇರ್ತಾರೆ. ಸೊ ಮೋಕ್ಷಿತ್ ಅವ್ರನ್ನೂ ಕೂಡ ಕಳಿಸ್ಕೊಡಲ್ಲ. ಗೌತಮಿ ಆಯಿತು, ಮಂಜು ಆಯಿತು, ಮೋಕ್ಷಿತ 3 ಜನ ಕೂಡ ಕಳಿಸ್ಕೊಡಲ್ಲ. ಕೇಸಲ್ಲಿ ಇನ್ನೊಂದು ಏನು ಗೊತ್ತು, ಗೌತಮಿ ಅವರು ಈ ವಾರ ಕ್ಯಾಪ್ಟನ್ ಆಗಿರೋ ಕಾರಣ ಸೊ ಮುಂದಿನ ವಾರದಲ್ಲೂ ಕೂಡ ಅವ್ರಿಗೆ ಒಂದು ಇಮ್ಯುನಿಟಿ ಸಿಗುತ್ತೆ. ಸೊ ಮುಂದಿನ ವಾರದಲ್ಲೂ ಕೂಡ ಅವ್ರು ನಾಮಿನೇಷನಿಂದ ಸೇಫ್ ಆಗ್ತಾರೆ. ಸೊ ಗೌತಮಿಯರು ಒಂದು ಅಂದರೆ ಒಂದು ಒಳ್ಳೆ ಚಾನ್ಸ್ ಅಪ್ಪ. ಅಂದರೆ ಅವ್ರು ಏನಿದ್ರು ಅವ್ರನ್ನೊಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಪಾಸಿಟಿವ್ ಏನೋದನ್ನ ಬಿಟ್ಟು ಕರೆಕ್ಟಾಗಿ ಆಟ ಆಡಿ ಚೆನ್ನಾಗಿ ಆಡಲಿ. ಅದಾದಮೇಲೆ ಭವ್ಯಗೌಡ ಅವರು, ಗೋಲ್ಡ್ ಸುರೇಶ್, ಐಶ್ವರ್ಯ ಮತ್ತು ರಜತ್ ಅವರು ಇದ್ದಾರೆ, ಮತ್ತು ಚೈತ್ರ ಅವರು ಕೂಡ ಇದ್ದಾರೆ. ಪ್ಲಸ್ ಇದರಲ್ಲಿ ಏನು ಗೊತ್ತಾ, ಅಂದರೆ ನನ್ನ ಪ್ರಕಾರ ರಜತ್ ಅವರು ಡೆಫಿನೆಟ್ಲಿ ಸೇವ್ ಆಗ್ತಾರೆ. ಯಾಕಂದರೆ ಅವರು ಕೂಡ ಒಂದು ಒಳ್ಳೆ ರೀತಿ ಅಂತ ಒಂದು ಫ್ಯಾನ್ ಫಾಲೋವಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಇವಾಗ. ಅಂದರೆ ಅವ್ರು ಆಡ್ತಿರೋ ಆಟಗಳಾಯಿತು, ಅಂದರೆ ಯಾವ ರೀತಿ ಮಾತಾಡ್ತಾರೋ ಅದೆಲ್ಲ ಕೂಡ ತುಂಬ ಜನಗಳಿಗೆ ಇಷ್ಟ ಆಗ್ತಿದೆ. ಸೊ ಮೇ ಬಿ ರಜತ್ ಅವರು ಕೂಡ ಸೇಫ್ ಆಗ್ತಾರೆ. ಭವ್ಯಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ಮತ್ತು ಚೈತ್ರ ಅಂದರೆ ಈ ಒಂದು 4 ಜನರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಅಂದರೆ ವೋಟಿಂಗ್ ಲೈನ್ಸ್ ಏನಾದರೂ ಓಪನ್ ಆಗಿ ಅಂದರೆ ಓಟ್ಸ್ಗಳನ್ನ ಕೂಡ ಜನಗಳು ಏನಾದರೂ ಹಾಕಿ ಸೊ ಒಂದು ವೋಟಿಂಗ್ ಮೇಲೆ ಎಲಿಮಿನೇಷನ್ ಮಾಡ್ತಾರೆ
ಆಗ್ತಾರೆ ಅಂತಂದರೆ ಮೇ ಬಿ ಭವ್ಯ, ಗೋಲ್ಡ್, ಸುರೇಶ್, ಐಶ್ವರ್ಯ ಮತ್ತು ಚೈತ್ರ ಅವರು. ಸೊ ಇದರಲ್ಲಿ ನನ್ನ ಪ್ರಕಾರ ಮೇ ಬಿ ಅಂದರೆ ಗೊತ್ತಾ ಭವ್ಯ ಅವರು ಕೂಡ ಸೇಫ್ ಆಗ್ಬೋದು. ಈ 4 ಜನಗಳು ಅಂತ ಡೆಫಿನೆಟ್ಲಿ ಏನು ಗೊತ್ತಾ ಬಾಟಮ್ 4 ಇರ್ತಾರೆ. ಭವ್ಯ ಅವರು ಸೇಫ್ ಆಗ್ತಾರೆ, ಯಾಕಂದ್ರೆ ತ್ರಿವಿಕ್ರಮನ್ನು ನೋಡಿಕೊಂಡು ಸೊ ಡೆಫಿನೆಟ್ಲಿ ಭವ್ಯ ಅವರು ಕೂಡ ಊಟ ಹಾಕಿ ಆಗ್ತಾರೆ. ಯಾಕಂದರೆ ಅವರಿಬ್ಬರು ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಅಂದರೆ ಗೊತ್ತಾ ಅವರಿಬ್ಬರು ಕೂಡ ಒಂದು ಕಂಪ್ರಾಟ್ರಿ ತುಂಬ ಚೆನ್ನಾಗಿದೆ, ಅಂದರೆ ಜನಗಳಿಗೆ ಇಷ್ಟ ಆಗ್ತಿದೆ ಅದು. ಸೊ ಗೋಲ್ಡ್, ಸುರೇಶ್, ಐಶ್ವರ್ಯ, ಚೈತ್ರ ಅಂತ ಬಂದಾಗ ಮೇ ಬಿ ಐಶ್ವರ್ಯ ಅವ್ರನ್ನ ಕಳಿಸ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಯಾಕಂದರೆ ಏನು ಗೊತ್ತಾ ಚೈತ್ರ ಅವ್ರ ಕಡೆಯಿಂದ ತುಂಬ ಜಗಳಗಳಾಗ್ತಾ ಇದೆ. ಸೊ ಬಿಗ್ ಬಾಸ್ ಮೇಲೆ ಜಗಳಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರಲ್ಲ ಜನಗಳು ಕೂಡ. ಸೊ ಡೆಫಿನೆಟ್ಲಿ ಚೈತ್ರ ಅವ್ರನ್ನೂ ಕೂಡ ಕಳಿಸ್ಕೊಳ್ಳಲ್ಲ. ಗೋಲ್ಡ್, ಸುರೇಶ್, ಐಶ್ವರ್ಯ ಬಂದಾಗ ಐಶ್ವರ್ಯ ಅವರು ಈ ವಾರ ಹೋಗ್ತಾರೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ನು. ಸೊ ಗೈಸ್ ಅಂದರೆ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಅಂದರೆ ಯಾವೊಬ್ಬ ಕಂಟೆಸ್ಟೆಂಟ್ಗೆ ಜಾಸ್ತಿ ಒಂದು ಫ್ಯಾನ್ಸ್ಗಳಿದ್ದೀರಾ ಅಂತ. ಮೇ ಬಿ ತ್ರಿವಿಕ್ರಮ್, ಮೋಕ್ಷಿತ ಅಥವಾ ಹನುಮಂತ ಅಂತ ಅನಿಸುತ್ತೆ ನನಗೆ. ಅಥವಾ ನೀವು ಅಂದರೆ ಈ ಒಂದು 3 ಜನ ಬಿಟ್ಟು ಬೇರೆ ಯಾರಾದರೂ ಫ್ಯಾನ್ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾದಮೇಲೆ ಹೇಳಿದ್ನಲ್ಲ, ಮಂಜು, ಗೌತಮಿ, ಮೋಕ್ಷಿತ, ಚೈತ್ರ ಕುಂದಾಪುರ ಆಯಿತು, ಭವ್ಯ ಗೌಡ ಅವರು, ಗೋಲ್ಡ್, ಸುರೇಶ್, ಐಶ್ವರ್ಯ ಹಾಗೆ ರಜತ್ ಅವರು. ಅಂದರೆ ಈ ಒಂದು 8 ಜನಗಳಲ್ಲಿ ವೋಟಿಂಗ್ ಲೈನ್ಸ್ ಏನಾದರೂ ಓಪನ್ ಆದರೆ ಯಾರು ಈಚೆ ಹೋಗ್ಬೇಕಂತ ಅನ್ಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಏನು ಗೊತ್ತಾ ಚೈತ್ರ ಅವರು ಆ ರೀತಿ ಮಾತಾಡಿದ್ದು ನನಗೂ ಕೂಡ ಪರ್ಸ್ನಲಿ ಇಷ್ಟ ಆಗಿಲ್ಲ. ಯಾಕಂದರೆ ಏನು ಗೊತ್ತಾ ಶಿಶಿರ್ ಅವ್ರ ಮ್ಯಾಟ್ರೇ ಇದ್ದಿಲ್ಲ ಅಲ್ಲಿ. ತ್ರಿವಿಕ್ರಮ್ ಮತ್ತು ಚೈತ್ರ ಅವರಿಬ್ಬರು ಕೂಡ ಮಾತಾಡಿ ಒಂದು ನಾಮಿನೇಷನ್ನ ಮಾಡ್ತಾಯಿದ್ರು, ಅಂದರೆ ಒಂದು ಕತ್ತಿ ತುಚ್ಚುವಂಥ ಟಾಸ್ಕ್ನ. ಬಟ್ ಶಿಶಿರ್ ಅವರು ಸುಮ್ಮನೆ ಬಂದು ಮಿಡಲ್ಲೇ ಸಿಕ್ಕಾಕೊಂಡ್ರು ಅಂತ ನನ್ನ ಒಂದು ಒಪಿನಿಯನ್ನಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಗೈಸ್ ಅಂದರೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ವಿಡಿಯೋ ಎಂಡ್ ಮಾಡಿ. ಸೊ ಸಿಗೋಣ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.